ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಪುಷ್ಕರಾಕ್ಷಾಯ ನಮಃ. ಓಂ ಸತ್ಯಮಿತ್ ತನ್ನ ತ್ವಾವಾಂಗ್ ಅನ್ಯೋ ಅಸ್ತಿ ನದಂವಬೋಧತೀನಾಂ ಇಂದ್ರ ದೇವೋ ನಮರ್ತ್ಯೋ ಜ್ಯಾಯಾನ್ ನದನ್ಯೋ ಯುವತೀನಾಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನಮಾಲಾಯಾः अनुशासनपर्वणि 88-द्विशततमः अयं भागः. 288ನೇಯ ಭಾಗ ಇದು. अस्मिन् भागे स्वयं भगवान् पुष्कराक्षः इति संस्तूयते. पुष्कराक्ष इति भगवतः नाम्नः विवरणं ददति. इयं सप्तत्रिंशी बृहति 37ನೇಯ बृहति मंत्र. सापि अद्य संश्रूयते. पुष्कराक्ष ಎಂಬ ಶಬ್ದದ ಅರ್ಥ ಏನು ಅದನ್ನ ಈ ಮುಂದಿನಂತೆ ನಾವು ಗಮನಿಸಬೇಕಾಗಿದೆ. ನಮಗೆ ತುಂಬಾ ಪ್ರಸಿದ್ಧವಾಗಿ ಗೊತ್ತಿರುವಂತೆ ಪುಷ್ಕರಾಕ್ಷ ಅಂದ್ರೆ ಕಮಲದಂತೆ ಕಣ್ಣುಳ್ಳವನು ಅಂತ ಅರ್ಥ. ಕಮಲದಂತೆ ಅರಳುಗಣ್ಣಿನ ಪರಮಾತ್ಮನನ್ನ ಸ್ತುತಿಸುವಂಥ ಒಂದು ಮಂತ್ರ ಇದು. ಜ್ಞಾನ ಭಕ್ತಿಯಾದಿಗಳಿಂದ ಪುಷ್ಟರಾದಂಥ ಸಜ್ಜನರೇನಿದ್ದಾರೆ ಅವರ ಕರ್ಮಗಳು ಅವುಗಳೇ ಪುಷ್ಕರ. ಅವೆಲ್ಲದಕ್ಕೂ ಕೂಡ ಈತ ಆಶ್ರಯನಾಗಿದ್ದಾನೆ, ಸ್ವೀಕರ್ತ ಆಗಿದ್ದಾನೆ. ಇದು ಅದಕ್ಕೊಂದು ಅರ್ಥ. ಪುಷ್ಕರ ಅಂದ್ರೆ ನಮಗೆಲ್ಲರಿಗೂ ಕೂಡ ಪುಷ್ಟಿಯನ್ನು ಕೊಡುವಂಥ ಮುಖ್ಯ ಪ್ರಾಣ. ಅವನಿಗೂ ಕೂಡ ಆಶ್ರಯ ಅಂತ ಅದರ ಅರ್ಥ. ಪುಷ್ಕರ ಅಂದ್ರೆ ಪುಷ್ಕಲವಾದ ಗುಣಗಳು, ಆ ಗುಣಗಳಿಗೆ ಆಶ್ರಯ ಅಂತ, ಅಕ್ಷ ಅಂದ್ರೆ ಆಶ್ರಯ ಅಂತ ಮತ್ತೊಂದು ಅರ್ಥ. ಆ ಪುಷ್ಟಿಗೆ ಜ್ಞಾನಭಕ್ತ ವೈರಾಗ್ಯಗಳ ಒಂದು ಪುಷ್ಟಿ ಪೋಷಣ ನಮ್ಮಲ್ಲಿ ಏನಾಗಬೇಕು, ಅದಕ್ಕೆ ವಿಘ್ನವನ್ನು ತರುವಂತಹ ದುಷ್ಕರ್ಮಗಳು ಕೂಡ ಪುಷ್ಕರಗಳೇ. ಅಂಥ ದುಷ್ಕರ್ಮಗಳನ್ನ ಕ್ಷಿಣೋತಿ ನಾಶ ಮಾಡ್ತಾನೆ. ದುಷ್ಕರ್ಮಗಳನ್ನೆಲ್ಲವನ್ನು ಕೂಡ ನಾಶಪಡಿಸಿ ನಮಗೆ ಸದ್ಬುದ್ಧಿಯನ್ನು ಕೊಡುವಂಥವನು. ಹೀಗೊಂದು ಅರ್ಥವೂ ಕೂಡ ಅದರಿಂದ ವ್ಯಕ್ತ ಆಗ್ತದೆ. ಪುಷ್ಕರ ಅಂತಂದ್ರೆ ಭಗವಂತನಿಗೆ ಸಮಾನನಾದಂಥ, ಭಗವಂತನ ಎಲ್ಲ ಗುಣಗಳನ್ನು ಒಳಗೊಂಡಿರುವಂಥ ಮತ್ತೊಬ್ಬ ಸ್ವತಂತ್ರನಾದಂಥ ದೇವತೆ ಅಂತ ಮತ್ತೊಂದು ಅರ್ಥ. ಅಂಥ ದೇವತೆಯನ್ನ ಇಲ್ಲದಂತೆ ಮಾಡುವವನು, ತನಗೆ ಸಮಾನನಾದಂಥ ವ್ಯಕ್ತಿ ಯಾರು ಇಲ್ಲದವನು. ಈ ಒಂದು ಅರ್ಥವೂ ಕೂಡ ಪುಷ್ಕರಾಕ್ಷ ಅನ್ನೋ ಶಬ್ದಕ್ಕೆ ತಿಳಿದು ಬರ್ತದೆ. ಪುಷ್ಕರಾಕ್ಷ ಎಂಬ ಶಬ್ದಕ್ಕೆ ಮತ್ತೇನು ಅರ್ಥಗಳನ್ನು ನೋಡಬಹುದು? ಆ ಮುಂದೆ ಇನ್ನೂ ಕೆಲವು ಅರ್ಥಗಳು ಹೀಗಿವೆ. ಸ್ವಯಂ ಕಮಲದಂತೆ ಅರಳಿದ ಕಣ್ಗಳುಳ್ಳವನು ಅಂತ ಒಂದು ಅರ್ಥ.
ಅದಲ್ಲದೆ ತನ್ನ ಭಕ್ತರು ಯಾರಿದ್ದಾರೆ ಆ ಭಕ್ತರಾದವರಿಗೆ ಪುಷ್ಟಿಯನ್ನು ಕೊಡುವಂತ ಭಕ್ತಾನಾಂ ಪುಷ್ಟಿಕರೇ ಅಕ್ಷಿಣಿ ಯಾರಿಗಿದೆಯೋ ಅವನು ಕೂಡ ಪುಷ್ಕರಾಕ್ಷ ಅಂತ ಮತ್ತೊಂದು ಅರ್ಥವನ್ನ ಆ ಪುಷ್ಕರಾಕ್ಷ ಶಬ್ದಕ್ಕೆ ನಾವು ಗಮನಿಸಬಹುದು. ಸ್ವಯಂ ಜ್ಞಾನ ಮೊದಲಾದ ಗುಣಗಳಿಂದ ಪುಷ್ಟನಾದವನು ಮತ್ತೆ ನಾಶರಹಿತ ಹೀಗೊಂದು ಅರ್ಥವನ್ನು ಕೂಡ ಪುಷ್ಕರಷ್ಟಾಸವು ಅಕ್ಷಷ್ಟ ಅಂತ ಮತ್ತೊಂದು ಅರ್ಥವನ್ನು ಕೂಡ ಆ ಶಬ್ದಕ್ಕೆ ಹೇಳ್ತಾರೆ. ಕಮಲದಲ್ಲಿ ವ್ಯಾಪಿಸಿಕೊಂಡಿದ್ದವನು, ಈ ಪದ್ಮಾಸನದಲ್ಲಿ ಗಾಯತ್ರಿ ಪ್ರತಿಪಾದ್ಯನಾದಂಥ ಭಗವಂತ ಇದ್ದಾನೆ. ಸರಸಿಜಾಸನ ಸನ್ನಿವಿಷ್ಟ ಅಂತ ನಾವು ಕೇಳಿದ್ದೀವಿ. ಅದರಿಂದ ಕಮಲದಲ್ಲಿ ಕುಳಿತವನು ಅಂತ ಆ ಮತ್ತೊಂದು ಅರ್ಥ. ಆಕಾಶದಂತೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವವನು ಹೀಗೊಂದು ಅರ್ಥವೂ ಕೂಡ ಇದೆ. ಇವೆಲ್ಲ ಪುಷ್ಕರಾಕ್ಷ ಅನ್ನೋ ಶಬ್ದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳು. ಪುಷ್ಕರಾಕ್ಷ, ಪುಂಡರೀಕಾಕ್ಷ ಇತ್ಯಾದಿ ಶಬ್ದಗಳಿಂದ ಭಗವಂತನನ್ನ ಸ್ತುತಿಸ್ತಾ ಇರ್ತಾರೆ. ಅರಳುಗಣ್ಣಿನ ಭಗವಂತನನ್ನ ಸ್ತುತಿಸುವ ಮೂಲಕ ಆ ಭಗವಂತ ತನ್ನ ಅರಳುಗಣ್ಣಿನಿಂದ ನಮ್ಮೆಲ್ಲರನ್ನೂ ನೋಡಿ ನಮ್ಮ ದುರಿತಗಳನ್ನು ತರಿದು ನಮಗೆಲ್ಲ ರೀತಿಯಾದಂತಹ ಮಂಗಲಗಳನ್ನು ಕೂಡ ಮಾಡಲಿ ಅನ್ನುವಂಥ ಒಂದು ಅನುಸಂಧಾನ ಅಲ್ಲಿದೆ. ಹೀಗೆ ನಮ್ಮ ಸಾಧನೆಯ ದೃಷ್ಟಿಯಿಂದಲೂ ಕೂಡ ಆ ಪುಷ್ಕರಾಕ್ಷ ಅಂತ ಅನ್ನೋದು ಬಹಳ ಸುಂದರವಾದಂತಹ ಒಂದು ಶಬ್ದ. ಈ ಪುಷ್ಕರಾಕ್ಷ ಅನ್ನುವ ಶಬ್ದದ ವ್ಯಾಖ್ಯಾನವನ್ನು ಮಾಡುವಂತಹ ಬೃಹತಿ ಮಂತ್ರ ಏನಿದೆ, ಸತ್ಯಮಿತ್ತನ್ನತ್ವಾವಾಂಗ್ ಅಂತ, ಇದರ ವ್ಯಾಖ್ಯಾನವನ್ನ ರಘುನಾಥ ತೀರ್ಥರು ಹೇಗೆ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಇಂದ್ರನೇ ಅಂತ ಅವನಿಗೆ ಸಂಬೋಧನೆ. ಹೇ ಇಂದ್ರ, ನೀನು ಪರ್ವತಗಳನ್ನೆಲ್ಲ ಸದೆ ಬಡಿದೆ. ಪರ್ವತಗಳ ಅಹಂಕಾರಕ್ಕೆ ನೀನೊಂದು ತಕ್ಕ ಶಾಸ್ತಿ ಮಾಡಿದೆ. ಅವುಗಳ ರೆಕ್ಕೆಗಳನ್ನು ಕತ್ತರಿಸಿ ಅವುಗಳ ಗರ್ವವನ್ನು ನೀನು ತರಿದಿ. ಈ ನಿನ್ನ ಮಹಾತ್ಮೆ ಏನಿದೆ ಸತ್ಯವೇ ಆಗಿದೆ, ಅದೆಂದೂ ಬಾಧಿತವಾದದ್ದಲ್ಲ. ಯಾಕೆಂದ್ರೆ ನಿನಗೆ ನೀನೇ ಸದೃಶನಾಗಿದ್ದಿ. ತ್ವಾವಾನ್ ತ್ವಮೇವ ದೃಷ್ಟಾಂತಹ ಯಸ್ಯ, ನಿನ್ನಂಥ ವ್ಯಕ್ತಿ ಮತ್ತೆ ಈ ಜಗತ್ತಿನಲ್ಲಿ ಬೇರೆ ಯಾರಿದ್ದಾರೆ? ಅಂಥವನು ದೇವಗಣದಲ್ಲಿ ಆಗಲಿ ಮನುಷ್ಯನ ಗಣದಲ್ಲಿ ಆಗಲಿ ಯಾರೂ ಇಲ್ಲವೇ ಇಲ್ಲ. ತ್ವತ್ ಸದೃಶಃ ಅನ್ಯಃ ದೇವೋ ಮರ್ತ್ಯೋವಾ ನಾಸ್ತಿ. ನಿನಗೆ ಸದೃಶನಾದಂತಹ ವ್ಯಕ್ತಿಯೇ ಬೇರೆ ಯಾರೂ ಇಲ್ಲ ಅಂತಾದ್ರೆ ನಿನಗಿಂತ ಶ್ರೇಷ್ಠನಾದಂತಹ ವ್ಯಕ್ತಿ ದೇವಗಣದಲ್ಲಾಗಲಿ ಮನುಷ್ಯಗಣದಲ್ಲಾಗಲಿ ಇರುವುದು ಎಲ್ಲಿಂದ ಸಾಧ್ಯ ಅಂತ ಹೀಗೆ ತಿಳ್ಕೊಳ್ಬೇಕು ನಾವು. ಇಂಥ ಮಹಾ ಕಾರ್ಯಗಳನ್ನು ಮಾಡುವಂತಹ ನಿನ್ನನ್ನು ಬಾಧಿಸಲಿಕ್ಕೆ, ನಿನ್ನ ಮಹಿಮೆಗೆ ಧಕ್ಕೆ ತರಲಿಕ್ಕೆ ಬೇರೆ ಯಾರಿಗೆ ಸಾಧ್ಯ ಇದೆ? ಯಾರೂ ಕೂಡ ನಿನಗೆ ಧಕ್ಕೆ ತರಲಾರರು ಅಂತ ಅದರ ತಾತ್ಪರ್ಯ. ಪುಷ್ಕರಾಕ್ಷ ಅನ್ನೋ ಶಬ್ದಕ್ಕೂ ಈ ಮಂತ್ರಕ್ಕೂ ಏನು ಸಂಬಂಧ? ರಘುನಾಥ ತೀರ್ಥರ ವ್ಯಾಖ್ಯಾನದಲ್ಲಿ ಹೀಗೆ ಕಾಣಿಸ್ತದೆ. ಪುಷ್ಟವು ಅಂತ ಧಾತು ಇದೆ. ಆ ಧಾತುವಿಗೆ ಪುಷ್ಟಿ, ಸಮೃದ್ಧಿ ಅಂತ ಅರ್ಥ. ಪುಷ್ಟಿ ಅಂದ್ರೆ ಸಮೃದ್ಧಿ, ಗುಣಗಳ ಸಮೃದ್ಧಿ, ಹೀಗೆ ಅರ್ಥ ಆಗ್ತದೆ. ಆ ಸಮೃದ್ಧಿಯನ್ನ ಪುಷ್ ಅಂದ್ರೆ ಪುಷ್ಟಿ ಅಂತ ಅರ್ಥ. ಕರೋತಿ, ಆ ಪುಷ್ಟಿಯನ್ನ ಮಾಡುವಂಥವನು ಅವನೇ ಪುಷ್ಕರ. ಅಧಿಕ ಸದೃಶೋವ, ನಿನಗೆ ಸದೃಶನಾದವನು ಅಥವಾ ನಿನಗಿಂತ ಶ್ರೇಷ್ಠನಾದವನು. ತಮ್ ಆಸಮಂತಾತ್ ಕ್ಷಿಪತಿ ನಿರಸ್ಯತಿ ಇತಿ ಆಕ್ಷಃ. ನಿನಗೆ ಸಮಾನನಾದವನನ್ನ ಮತ್ತೆ ನಿನಗಿಂತ ಜ್ಯೇಷ್ಠನಾದವನನ್ನ ನೀನು ಇಲ್ಲದಂತೆ ಮಾಡಿದ್ದಿ. ಅವ್ರನ್ನ ಇದ್ದವರನ್ನು ಕೊಂದು ಹಾಕಿದ್ದಾನೆ ಅಂತ ಅರ್ಥ ಅಲ್ಲ. ಯಾರೂ ಇಲ್ಲವೇ ಇಲ್ಲ. ನಿನ್ನ ವ್ಯಕ್ತಿತ್ವದ ಎದುರಿಗೆ ನಿನಗೆ ಸಮಾನರಾದವರು ಜ್ಯೇಷ್ಠರಾದವರು ಯಾರೂ ಇಲ್ಲ ಅಂತಲೇ ಹೀಗೆ ಅರ್ಥ. ಸಮಾಭ್ಯಧಿಕ ವರ್ಜಿತ, ನಿನಗೆ ಸಮಾನನಾದವರು ಇಲ್ಲ, ಶ್ರೇಷ್ಠರಾದವರು ಇಲ್ಲ.
ಹೀಗೆ ಪುಷ್ಕರಂ ಆ ಸಮಂತಾತ್ ಕ್ಷಿಪತಿ, ಪುಷ್ಕರ ಶಬ್ದದ ಮೇಲೆ ಮುಂದೆ ಆಂಗ್ ಇತ್ಯುಪಸರ್ಗ ಪೂರ್ವಕ ಕ್ಷಿಪ ಧಾತು ಇದೆ, ಕ್ಷಿಪು ನಿರಸನೆ ಅಂತ ಧಾತು. ಆದ್ದರಿಂದ ಪುಷ್ಕರಾಕ್ಷ ಅಂತ ಹೀಗೆ ಒಂದು ಅರ್ಥ ನಿಷ್ಪನ್ನ ಆಗ್ತದೆ. ಇದು ರಘುನಾಥ ತೀರ್ಥರು ವರ್ಣನೆ ಮಾಡಿದಂತಹ ಅರ್ಥ ಆಯಿತು. ಆದರೆ ನದಂಬ ಬೋಧತೀನಾಂ ನದಯ್ಯೋ ಯುವತೀನಾಂ ಅನ್ನೋದಕ್ಕೆ ಅವರು ಈ ಮಂತ್ರದ ಅನ್ವಯದಲ್ಲಿ 6ನೇ ಮಂಡಲದ ಋಗ್ವೇದದ 6ನೇ ಮಂಡಲದ ವಾಕ್ಯದ ಜೊತೆಗೆ ಏನು ಅನ್ವಯ ಅಂತ ಅನ್ನೋದನ್ನ ತೋರಿಸಿಲ್ಲ. ಭಗವಂತರಾಯರು ಕೂಡ ಇದೇ ರೀತಿಯಾಗಿ ಸತ್ಯಮಿತ್ತನ್ನ ತ್ವಾವಾಂಗನ್ಯೋ ಅಸ್ತಿ ಇಂದ್ರ ದೇವೋನ ಮರ್ತ್ಯೋ ಜಾಯಾನ್ ಅಂತ ಆ ಮೂಲ ಋಗ್ವೇದದ 6ನೇ ಮಂಡಲದ ಮಂತ್ರಕ್ಕೆ ಇದೇ ಥರ ಅರ್ಥ ಬರ್ತಿದ್ದಾರೆ. ಮತ್ತೆ ಅವರು ಕೂಡ ಈ ಬೃಹತಿ ಮಂತ್ರಕ್ಕೆ ಒಟ್ಟಾರೆ ಸಮುದಿತಾರ್ಥ ಏನು ಅನ್ನೋದನ್ನ ಬರೆದಿಲ್ಲ. ಆದರೆ ಪುಷ್ಕರಾಕ್ಷ ಅಂತನ್ನೋದಕ್ಕೆ ಪುಷ್ಕರಗಳು ಅಂದ್ರೆ ಕರ್ಮಗಳು, ನಾವು ಮಾಡಿದಂಥ ಕರ್ಮಗಳು, ಸಜ್ಜನರ ಕರ್ಮಗಳು, ಅವುಗಳಿಗೆ ಆಶ್ರಯನಾದವನು, ಆ ಕರ್ಮಗಳನ್ನು ಸ್ವೀಕಾರ ಮಾಡುವವನು ಅನ್ನೋ ಅರ್ಥವನ್ನ ಅವರು ಹೇಳಿದ್ದಾರೆ. ಪುಷ್ಕರ ಅಂದ್ರೆ ಪುಷ್ಟಿಕರವಾದಂತಹ ವಾಯು, ಆ ವಾಯುವಿಗೆ ಆಶ್ರಯ ಅಂತ ಇನ್ನೊಂದು ಅರ್ಥ ಹೇಳಿದ್ದಾರೆ. ಗುಣಗಳಿಗೆ ಆಶ್ರಯ, ಪುಷ್ಕಲವಾದ ಗುಣಗಳಿಗೆ ಆಶ್ರಯ, ಅವನೇ ಪುಷ್ಕರಾಕ್ಷ ಅಂತ ಮತ್ತೊಂದು ಅರ್ಥವನ್ನು ಕೂಡ ಹೇಳಿದ್ದಾರೆ. ಮತ್ತೆ ಪುಷ್ಕರ ಅಂತಂದ್ರೆ, ಕರ ಅಂದ್ರೆ ಮಾಡುವುದು ಅಂತ ಮಾತ್ರ ಅರ್ಥ ಅಲ್ಲ, ಕರ ಅಂದ್ರೆ ಹಾನಿ ಮಾಡುವುದು ಅಂತನೂ ಅರ್ಥ ಇದೆ. ಹಾನಿ ಮಾಡುವುದು ಎಂಬ ಅರ್ಥ ಸ್ವೀಕಾರ ಮಾಡಿದಾಗ ನಮ್ಮ ಜ್ಞಾನಭಕ್ತಿ ವೈರಾಗ್ಯಗಳ ಸಮೃದ್ಧಿಗೆ ಹಾನಿ ಮಾಡುವಂಥದ್ದು ಈ ದುಷ್ಕರ್ಮಗಳು. ಎಷ್ಟೇ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಗಳಿಸಿದ್ರೂ ಕೂಡ ಮನುಷ್ಯ ಕೆಲವು ಬಾರಿ ದುಷ್ಕರ್ಮಗಳನ್ನು ಮಾಡಿಬಿಟ್ರೆ ಗಳಿಸಿದ ಜ್ಞಾನ ಭಕ್ತಿ ಇತ್ಯಾದಿಗಳಿಗೆ ಧಕ್ಕೆ ಬಂದು ಒದಗ್ತದೆ, ನಮಗದು ಗೊತ್ತಿದೆ. ಆದ್ರಿಂದ ಪುಷ್ಕರ ಅಂತಂದ್ರೆ ಕ್ರಿ ವಿಕ್ಷೇಪ ಅನ್ನೋ ಧಾತುವನ್ನು ಇಟ್ಕೊಂಡಿದ್ದಾರೆ ಅವರು. ಆ ಧಾತುವಿಗೆ ಅನುಸಾರವಾಗಿ ಡುಕ್ರಿನ ಕರಣೆ ಅಂತ ಒಂದು ಧಾತು ಇದೆ. ಆ ದೃಷ್ಟಿಯಿಂದ ಕರ ಅಂದ್ರೆ ಮಾಡುವುದು ಅಂತ ಅರ್ಥ. ಕ್ರಿ ವಿಕ್ಷೇಪ ಅಂತಂದ್ರೆ ಮಾಡಿದ್ದನ್ನು ಹಾಳುಗೆಡುವುದು ಅಂತ ಅರ್ಥ. ಮತ್ತೆ ನಾನೊಂದು ಧಾತುವನ್ನು ಇಟ್ಕೊಂಡಿದ್ದೇನೆ, ಅದನ್ನು ಮುಂದೆ ಕೂಡ ನಾವು ನೋಡ್ತೇವೆ. ಕೃ ಹಿಂಸಾಯಾಮ್ ಅಂತ ಒಂದು ಧಾತು ಇದೆ, ಕೃನ್ ಹಿಂಸಾಯಾಮ್ ಅಂತ. ಹಿಂಸಾ ಅಂದ್ರು ಆ ವಿಕ್ಷೇಪ ಅಂತಂದ್ರು ಒಂದೇ ಅರ್ಥ. ಇಷ್ಟು ಅರ್ಥಗಳನ್ನ ರಘುನಾಥ ತೀರ್ಥರು ಹೇಳಿದ್ದಲ್ಲದೆ ಭಗವಂತರಾಯರು ಈ ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ. ಎಲ್ಲಾ ಮಹನೀಯರು ಏನು ಅರ್ಥ ಹೇಳಿದ್ದಾರೆ ಅಂತ ನಾವು ಈಗಾಗಲೇ ನೋಡಿದ್ದೇವೆ. ಗೋವಿಂದಾಚಾರ್ಯರು ಕೂಡ ಭಕ್ತರಿಗೆ ಪುಷ್ಟಿಯನ್ನು ಒದಗಿಸುವ ಕಣ್ಗಳು ಅನ್ನೋ ಅರ್ಥವನ್ನ ಇದೇ ಪುಷ್ಕರ ಅನ್ನೋ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಭಗವಂತನನ್ನು ಪುಷ್ಕರಾಕ್ಷ ಅಂತ ಧ್ಯಾನಿಸುವವರಿಗೆ ಜ್ಞಾನಭಕ್ತಿ ವೈರಾಗ್ಯಗಳ ಸಮೃದ್ಧಿಯನ್ನು ಕೊಡುವಂಥವನು ಈ ಭಗವಂತ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಇದಿಷ್ಟು ಆ ಮಂತ್ರದ ಅರ್ಥ ಆಯಿತು. ಆ ಒಟ್ಟಾರೆ ಬೃಹತಿ ಮಂತ್ರಕ್ಕೆ ಸಮುಚಿತವಾದ ಅರ್ಥ ಏನು ಅದನ್ನ ನಾನು ಅರ್ಥ ಮಾಡಿಕೊಂಡದ್ದನ್ನ ಹೀಗೆ ತಮ್ಮ ಎದುರಿಗೆ ಹಂಚಿಕೊಳ್ತೇನೆ. ಸರ್ವೇಶ್ವರನಾದ ಭಗವಂತನೇ, ಮೊದಲು ಅದರ ತಾತ್ಪರ್ಯವನ್ನು ಗಮನಿಸೋಣ. ಸರ್ವೇಶ್ವರನಾದ ಭಗವಂತನೇ, ನಿನಗೆ ನೀನೇ ಸದೃಶನಾಗಿದ್ದಿ. ಅಂತಹ ಮತ್ತೋರ್ವ ದೇವತೆಗಳಲ್ಲಾಗಲಿ ಮಾನವರಲ್ಲಾಗಲಿ ಇಲ್ಲವೇ ಇಲ್ಲ. ನಿನ್ನ ಶಾಸ್ತ್ರಗಳ ಅಧ್ಯಯನ ಮಾಡುವವರೆಲ್ಲರೂ ಕೂಡ ತಿಳಿಯಬೇಕಾದಂಥ ಒಂದು ದೊಡ್ಡ ಸತ್ಯ ಇದುವೇ ಆಗಿದೆ. ಸಕಲ ವೇದಗಳ ತಾತ್ಪರ್ಯ ಏನು? ಭಗವಂತನ ಗುಣೋತ್ಕರ್ಷವನ್ನು ಹೇಳುವುದರಲ್ಲಿ, ಭಗವಂತ ಅಧಿಕ ಅಂತ ಹೇಳುವುದರಲ್ಲೇ ತಾತ್ಪರ್ಯ. ಅದೇ ಗೊತ್ತಿದೆ ಎಲ್ರಿಗೂ ಕೂಡ. ಎಲ್ಲ ವೇದಗಳ ಸಾರವೇ ಪುರುಷ ಸೂಕ್ತ, ಅದರ ಸಾರವೇ ಗಾಯತ್ರಿ, ಒಟ್ಟಾರೆ ವೇದಗಳ ಸಾರವೇ ಓಂಕಾರ, ಅ ಉ ಮ ಅಂತನೋತು. ಅಕಾರೇಣ ಅಧಿಕಂ ಪ್ರೋಕ್ತಂ ಉಕಾರೇಣ ಉಚ್ಚಮುಚ್ಯತೆ ತಥಾ ಮಿತಂ ಸರ್ವವೇದೈ ಮಕಾರೇಣ ಅಭಿಧೀಯತೆ ಅಂತ ಛಾಂದೋಗ್ಯ ಭಾಷ್ಯ ಹೇಳುವಂತೆ ಭಗವಂತ ಅ ಉ ಮ ಒಟ್ಟಾರೆ ಓಂ ಅಂತ ತರಿಸ್ಕೊಂಡಿದ್ದಾನೆ. ಯಾಕೆ ಅಂತಂದ್ರೆ ಅವನು ಅಧಿಕನಾದ್ರಿಂದ, ಗುಣಗಳಿಂದ ಅಧಿಕನಾಗಿದ್ದಾನೆ, ಗುಣಗಳ ದೃಷ್ಟಿಯಿಂದ ಎಲ್ಲರಿಗಿಂತ. ಉಚ್ಚ, ಸ್ಥಾನದ ದೃಷ್ಟಿಯಿಂದಲೂ ಉಚ್ಚನಾಗಿದ್ದಾನೆ. ಮತ್ತೆ ಮ ಅಂದ್ರೆ ಎಲ್ಲ ವೇದಗಳಿಂದ ಅವನು ತಿಳಿಯಲ್ಪಟ್ಟಿದ್ದಾನೆ.
ಈ ಭಗವಂತನ ಅಧಿಕತ್ವವನ್ನು ತಿಳ್ಕೊಳ್ಳುವುದೇ ಎಲ್ಲ ಶಾಸ್ತ್ರಗಳ ತಾತ್ಪರ್ಯ ಅಷ್ಟೇ. ನಿನ್ನ ಭಕ್ತರೆಲ್ಲರೂ ತಿಳಿಯಬೇಕಾದ ತಾತ್ಪರ್ಯ ಇದೇ ಆಗಿದೆ. ಇದು ಅದರ ಭಾವಾರ್ಥ ಆಯಿತು. ಅನ್ವಯಾರ್ಥ ಏನು? ಇಂದ್ರ ಅಂದ್ರೆ ಇದು ಪರಮೇಶ್ವರಿಯೇ, ಸರ್ವೈಶ್ವರನಾದ ಭಗವಂತನೇ. ತ್ವಾವಾನ್ ಅಂದ್ರೆ ತ್ವತ್ಸದೃಶ ಅಂತ ಅರ್ಥ. ತ್ವಾವಾನ್ ತ್ವಮೇವ ದೃಷ್ಟಾಂತಃ ಯಸ್ಯ. ತ್ವಾವಾನ್ ಅನ್ನೋ ಶಬ್ದಕ್ಕೆ ನೀನು ಉಳ್ಳವನು ಅಂತ ಅರ್ಥ. ಅದನ್ನ ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಹೇಳಿದ್ದಾರೆ. ನಿನ್ನನ್ನು ಹೊಂದಿರುವವನು, ಬಲವನ್ನು ಹೊಂದಿರುವವನು, ಧನವನ್ನು ಹೊಂದಿರುವವನು, ಇದೆಲ್ಲ ನಾವು ನೋಡಿರ್ತೀವಿ. ನಿನ್ನನ್ನು ಹೊಂದುವ ಒಬ್ಬ ವ್ಯಕ್ತಿ. ನಿನ್ನನ್ನು ಹೊಂದುವುದು ಅಂದ್ರೆ ಏನರ್ಥ? ತ್ವಂ ದೃಷ್ಟಾಂತಃ ಅಸ್ಯ ಅಸ್ತಿ ಇತಿ ತ್ವದ್ವಾನ್ ತ್ವತ್ ಸದೃಶಂ ಸಯೇವ ನಾಸ್ತಿ. ನಿನ್ನನ್ನು ದೃಷ್ಟಾಂತವನ್ನಾಗಿ ಹೊಂದಿರುವವನು. ತ್ವಂ ದೃಷ್ಟಾಂತಃ, ದೃಷ್ಟಾಂತದ ರೂಪದಲ್ಲಿ ನೀನು ಯಾರ ಪಾಲಿಗೆ ಇದ್ದೀಯೋ ಅಂಥ ವ್ಯಕ್ತಿ ಅವನೇ ತ್ವದ್ವಾನ್, ಅವನೇ ತ್ವಾವಾನ್ ಅಂತ ಆಗಿದ್ದಾನೆ ಈ ವೇದದಲ್ಲಿ. ಲೌಕಿಕ ಸಂಸ್ಕೃತದಲ್ಲಿ ಅದು ತ್ವದ್ವಾನ್ ಆದ್ರೆ ವೈದಿಕ ಸಂಸ್ಕೃತದಲ್ಲಿ ಅದು ತ್ವಾವಾನ್ ಅಂತ ಆಗ್ತದೆ. ಇಷ್ಟೇ. ಅಂದ್ರೆ ಒಟ್ಟಾರೆ ತ್ವತ್ ಸದೃಶಃ ಅನ್ಯಃ ದೇವಃ, ಮತ್ತು ಅನ್ಯ ಮತ್ತೊಬ್ಬ ದೇವನಾಗಲಿ ಮರ್ತ್ಯನಾಗಲಿ ಜ್ಯಾಯಾನ್ ಶ್ರೇಷ್ಠನಾದವನು ನ ಅಸ್ತಿ ಇಲ್ಲ, ಸದೃಶನೂ ಇಲ್ಲ ಶ್ರೇಷ್ಠನೂ ಇಲ್ಲ. ಇತಿ ಯತ್, ಈ ಒಂದು ಸತ್ಯ ಏನಿದೆ ಇದೇ ಒಂದು ದೊಡ್ಡ ಸತ್ಯ. ತತ್ ವಹ ಓದತೀನಾಂ ಯೋ ಯುವತೀನಾಂ ಶ್ರುತೀನಾಂ ನದಂ ನದಂ. ಇದು ಆ ಮಂತ್ರದ 6ನೇ ಮಂಡಲದ ಮಂತ್ರ ಮತ್ತು 10ನೇ ಮಂಡಲದ ಮಂತ್ರ, 8ನೇ ಮಂಡಲದ ಮಂತ್ರಗಳಿಗೆ ಒಂದು ಸಂಯೋಜನ. ಎರಡಕ್ಕೂ ಕೂಡ ಅನ್ವಿತಾರ್ಥ ಇದೆ. ವಹ, ನೀನು ನಿನ್ನ ಅನೇಕ ರೂಪಗಳಿಂದ ವ್ಯಕ್ತ ಮಾಡಿದ ಮೂಲ ರಾಮಾಯಣ, ಮಹಾಭಾರತ ಮೊದಲಾದ ಪೌರುಷೇಯ ಗ್ರಂಥಗಳು, ವೇದಗಳು ಏನಿವೆ ಅಂಥ ಓದತೀನಾಂ, ನಮ್ಮ ಹೃದಯವನ್ನು ತಟ್ಟುವ, ಯೋಯುವತೀನಾಂ ನಿತ್ಯ ನೂತನಗಳಾದ ಶಾಸ್ತ್ರಗಳೇನಿವೆ ಅದರ ನದಂ ನದಂ ಪ್ರತ್ಯೇಕ ಅಧ್ಯೇತಾರಂ ಪ್ರತಿ, ಅದನ್ನು ಓದುವಂತಹ ಪ್ರತಿಯೊಬ್ಬ ಸಾಧಕನೂ ಕೂಡ, ಅದನ್ನು ಅಧ್ಯಯನ ಮಾಡುವಂತಹ ಪ್ರತಿಯೊಬ್ಬ ಸಾಧಕನೂ ಕೂಡ ತನ್ನೆದುರಿಗೆ, ತನ್ನ ಕಣ್ಣೆದುರಿಗೆ ಇಟ್ಕೊಳ್ಬೇಕಾದ ಸತ್ಯ ಏನು, ವೇದಗಳಲ್ಲಿ ಕಾಣಬೇಕಾದವನನ್ನು ಏನನ್ನ, ಬೇರೆ ಯಾವುದೋ ಪ್ರಕೃತಿಯ ವರ್ಣನೆ ಮತ್ಯಾರ್ದೋ ವರ್ಣನೆ ಅಲ್ಲ. ಭಗವಂತ ಶ್ರೇಷ್ಠನಾಗಿದ್ದಾನೆ, ಸಮಾಧಿಕರಹಿತನಾಗಿದ್ದಾನೆ ಅನ್ನುವಂಥ ಸತ್ಯವನ್ನೇ ಅವನು ಕಾಣಬೇಕು. ಸತ್ಯಂ ಇತ್, ಇತ್ ಅಂದ್ರೆ ಏವ ಅಂತ ಅರ್ಥ. ಸತ್ಯಂ ಇತ್ ಸತ್ಯಮೇವ ಅಸ್ತಿ, ಇದೇ ಸತ್ಯವಾಗಿದೆ, ಇದೇ ಸತ್ಯವನ್ನೇ ಆತ ತಿಳಿದುಕೊಳ್ಬೇಕು ಅಂತ ಅರ್ಥ. ಈ ಪುಷ್ಕರಾಕ್ಷ ಅನ್ನುವ ಶಬ್ದಕ್ಕೂ ಈ ವೇದ ಮಂತ್ರಕ್ಕೂ ಏನು ಸಂಬಂಧ ಅದನ್ನೀಗ ನಾವು ನೋಡಬೇಕು. ಪುಷ್ಟವು ಅಂತ ಧಾತು ಇದೆ. ಪುಷ್ಟವು ಧಾತುವಿಗೆ ಕ್ವಿಪ್ ಅಂತ ಒಂದು ಪ್ರತ್ಯಯ, ಆ ಪ್ರತ್ಯಯ ಬಂದ್ರೆ ಪುಷ್ ಅಂತ ಶಬ್ದ ನಿಷ್ಪನ್ನ ಆಗ್ತದೆ. ಕ್ವಿಪ್ ಪ್ರತ್ಯಯ ಬರುವುದು ಆ ಧಾತುವಿನ ಮೂಲ ಅರ್ಥದಲ್ಲಿ. ಹಾಗಾದ್ರೆ ಒಟ್ಟಾರೆ ಪುಷ ಅಂದ್ರೆ ಪುಷ್ಟಿ ಅಂತ ಅರ್ಥ, ಸಮೃದ್ಧಿ ಅಂತ ಅರ್ಥ. ಇದನ್ನೇ ರಘುನಾಥ ತೀರ್ಥರು ಕೂಡ ವರ್ಣನೆ ಮಾಡಿದ್ದಾರೆ. ಭಗವಂತರಾಯರು ಕೂಡ ಪುಷ ಅಂದ್ರೆ ಪುಷ್ಟಿ ಅನ್ನೋ ಅರ್ಥವನ್ನೇ ವರ್ಣನೆ ಮಾಡಿದ್ದಾರೆ. ಅನೇಕ ಜನರಿಗೆ, ವ್ಯಾಖ್ಯಾನಕಾರರಿಗೆ ಸಮ್ಮತವಾದಂತಹ ಅರ್ಥ ಇದು. ಅಂತಹ ಪುಷ್ಟಿಯನ್ನ, ಜ್ಞಾನಭಕ್ತಿ ವೈರಾಗ್ಯಗಳ ಅಥವಾ ಮತ್ತಾವುದೇ ಒಂದು ಸ್ಥಾನದ ಸಮೃದ್ಧಿಯನ್ನ ಕೃ ವಿಕ್ಷೇಪೆ ಅಂತ ಧಾತುವನ್ನ ಭಗವಂತರಾಯರು ಹೇಳಿದ್ದಾರೆ. ಕೃ ಅಥವಾ ಕೃನ್, ಹಿಂಸಾಯಂ ಅನ್ನೋ ಧಾತುವನ್ನ ನಾನು ತಗೊಂಡಿದ್ದೇನೆ. ಯಾವ ಅರ್ಥ ತಗೊಂಡ್ರು ಅರ್ಥ ಒಂದೇ, ಯಾವ ಧಾತುವನ್ನು ತಗೊಂಡ್ರು ಅರ್ಥ ಒಂದೇ. ಅಂತೂ ಆ ಜ್ಯೇಷ್ಠತೆಗೆ, ಸಮೃದ್ಧಿಗೆ, ಅಭಿವೃದ್ಧಿಗೆ ಧಕ್ಕೆ ತರುವುದು. ಪುಷ್ಕರ ಅಂತಂದ್ರೆ
ಧಕ್ಕೆ ತರುವಂತಹ ವ್ಯಕ್ತಿ ಅಂತ ಅರ್ಥ. ಕೃ ಹಿಂಸಾಯಾಮ್, ಕೃಂಜ್ ಹಿಂಸಾಯಾಮ್ ಅಂತ ಈಗ ಧಾತು ಇದೆ. ಇವತ್ತು ಈ ಧಾತು ಉಪಲಬ್ಧ ಇದೆ. ಕೃಣೋತಿ ಅಂದ್ರೆ ಹಿಂಸಯತಿ, ಆ ಶ್ರೇಷ್ಠತೆಗೆ ಧಕ್ಕೆ ತರುವವನು ಅಂತ ಅರ್ಥ. ಅವನೇ ಪುಷ್ಕರ. ಸ್ವತೋನ್ಯಸ್ಯ ಪುಷಂ ಪುಷ್ಟಿಂ ಸಮೃದ್ಧಿಂ ಹಿಂಸಯತಿ, ತಾನೇ ಜ್ಯೇಷ್ಠ ಆಗಿ, ತಾನೇ ಶ್ರೇಷ್ಠನಾಗಿ ಮತ್ತೊಬ್ಬರ ಶ್ರೇಷ್ಠತೆಗೆ ಧಕ್ಕೆ ತರುವವನು ಅಂತ ಅರ್ಥ. ಇಂಥ ಪುಷ್ಕರನನ್ನ ಆ ಸಮಂತಾತ್ ಕ್ಷಿಪತಿ ನಿರಸ್ಯತಿ. ಭಗವಂತ ತನಗೆ ಸಮನಾದವರನ್ನು ಯಾರನ್ನೂ ಕೂಡ ಹೊಂದಿಲ್ಲ, ತನಗೆ ಅಧಿಕರಾದವರನ್ನು ಅವನು ಹೊಂದಿಲ್ಲ. ತನಗೆ ಸಮನಾದಂಥ ಅಥವಾ ಅಧಿಕನಾದಂಥ ವ್ಯಕ್ತಿಯನ್ನ ಆತ ಭಗವಂತ ಇಲ್ಲದಂತೆ ಮಾಡಿದ್ದಾನೆ. ಇದು ಇದ್ದವರನ್ನು ಕೊಂದು ಹಾಕಿದ್ದಾನೆ ಅಂತ ಅರ್ಥ ಅಲ್ಲ, ಇಲ್ಲವೇ ಇಲ್ಲ ಅಂತಲೇ ಅದರ ತಾತ್ಪರ್ಯ. ಅದನ್ನು ಈ ಹಿಂದೆ ನೋಡಿದ್ದೇವೆ ಈಗಾಗಲೇ. ಅದರಿಂದ ಪುಷ್ಕರ ಅಂತಂದ್ರೆ ಭಗವಂತನ ಸರ್ವೋತ್ತಮತ್ವಕ್ಕೆ ಧಕ್ಕೆ ತರುವ ಮತ್ತೊಬ್ಬ ವ್ಯಕ್ತಿ ಅಂತ ಅರ್ಥ ನಾನು ಮಾಡಿಕೊಂಡದ್ದು. ಪುಷ್ಕರ ಅಂತಂದ್ರೆ ಸ್ವಯಂ ಸಮೃದ್ಧಿಯನ್ನು ಮಾಡಿಕೊಂಡಿರುವಂತಹ ವ್ಯಕ್ತಿ, ತನಗೆ ತಾನೇ ಸರ್ವೋತ್ತಮನಾದಂಥ ಮತ್ತೊಬ್ಬ ವ್ಯಕ್ತಿ, ಭಗವಂತನನ್ನು ಬಿಟ್ಟು ಮತ್ತೊಬ್ಬ ವ್ಯಕ್ತಿ ಅಂತ ಅರ್ಥವನ್ನ ರಘುನಾಥ ತೀರ್ಥರು ಹೇಳಿದ್ದಾರೆ. ಪುಷ್ಕರ ಅಂತಂದ್ರೆ ದುಷ್ಕರ್ಮಗಳು, ಯಾಕೆಂದ್ರೆ ಅವು ಜ್ಞಾನಭಕ್ತಿ ವೈರಾಗ್ಯಗಳ ಸಮೃದ್ಧಿಗೆ ಧಕ್ಕೆ ತರುವಂತವಾಗಿವೆ ಅನ್ನೋ ಅರ್ಥವನ್ನು ಭಗವಂತರಾಯರು ಹೇಳಿದ್ದಾರೆ. ಅಂತೂ ಪುಷ್ಕರ ಅನ್ನೋ ಶಬ್ದಕ್ಕೆ ಭಗವಂತನ ಜ್ಯೇಷ್ಠತೆಗೆ, ಭಗವಂತನ ಶ್ರೇಷ್ಠತೆಗೆ ಧಕ್ಕೆ ತರುವ ಮತ್ತೊಬ್ಬ ವ್ಯಕ್ತಿ ಅಂತ ಅರ್ಥ. ಅವನನ್ನ ಆಕ್ಷಿಪತಿ, ಅವನನ್ನು ನಾಶ ಮಾಡ್ತಾನೆ ಭಗವಂತ, ಅವನನ್ನು ಇಲ್ಲದಂತೆ ಮಾಡಿದ್ದಾನೆ. ಈ ಒಂದು ಅರ್ಥ ಆ ಪುಷ್ಕರಾಕ್ಷ ಅನ್ನೋ ಶಬ್ದದಿಂದ ಬರ್ತದೆ. ಕಮಲದಂತೆ ಕಣ್ಣುಳ್ಳವನು ಅಂತ ಒಂದು ಅರ್ಥ ಇದ್ದೇ ಇದೆ. ಅದಲ್ಲದೆ ತನಗೆ ಸಮಾನನಾದವನಿಲ್ಲ, ತನ್ನ ಜ್ಯೇಷ್ಠತೆಗೆ, ತನ್ನ ಶ್ರೇಷ್ಠತೆಗೆ ಧಕ್ಕೆ ತರುವ ಇನ್ನೊಬ್ಬ ವ್ಯಕ್ತಿ ಇಲ್ಲದವನು ಅಂತ ಅರ್ಥ ಪುಷ್ಕರಾಕ್ಷರದಿಂದ ಬರ್ತದೆ. ಅದನ್ನೇ ವೇದವೂ ಕೂಡ ತ್ವಾವಾನ್ ನಾಸ್ತಿ ಜಾಯಾನ್ ನಾಸ್ತಿ ಅಂತ ವರ್ಣನೆ ಮಾಡಿದೆ. ಭಗವಂತನಿಗೆ ಸದೃಶನಾದವನೂ ಇಲ್ಲ, ಹಾಗೆ ಭಗವಂತನಿಗಿಂತ ಜ್ಯೇಷ್ಠನಾದವನು ಕೂಡ ಇಲ್ಲ ಅಂತ ಅರ್ಥ ಅಲ್ಲಿ ಆ ಶಬ್ದಗಳಿಂದ ತಿಳಿದು ಬಂದಿದೆ. ಇದು ಆ ವೇದಗಳಿಗೂ ಮತ್ತು ಆ ಶಬ್ದಕ್ಕೂ, ಪುಷ್ಕರಾಕ್ಷ ಅನ್ನೋ ಶಬ್ದಕ್ಕೂ ಜಾಯಾನ್ ಎಂಬ ಶಬ್ದಕ್ಕೂ ಇರುವಂತಹ ಒಂದು ಸಾಮರಸ್ಯ. ಪುಷ್ಕರಾಕ್ಷ ಎಂಬ ಅರ್ಥವನ್ನೇ ಬೃಹತಿ ಮಂತ್ರ, ಈ 37ನೇ ಬೃಹತಿ ಮಂತ್ರ ಈ ಥರ ವ್ಯಾಖ್ಯಾನಿಸಿದೆ ಅಂತ ಅದರ ಭಾವಾರ್ಥ. ಪುಷ್ಕರಾಕ್ಷ ಅಂದ್ರೆ ಕಮಲದಲ್ಲಿ ಕೂತವನು ಅನ್ನೋ ಅರ್ಥವನ್ನು ನೋಡಿದ್ದೇವೆ. ಸರಸಿಜಾಸನ ಸನ್ನಿವಿಷ್ಟ ಅಂತ. ಪುಷ್ಕರೆ ಅಂದ್ರೆ ಕಮಲೆ, ಅಕ್ಷ್ಣೋತಿ ಅಂದ್ರೆ ಅದರಲ್ಲಿ ಕೂತ್ಕೊಳ್ಳುವ ಮೂಲಕ ಅದನ್ನು ವ್ಯಾಪಿಸಿದ್ದಾನೆ. ಇದು ಪುಷ್ಕರಾಕ್ಷ ಅನ್ನೋದಕ್ಕೊಂದರ್ಥ. ಮತ್ತೆ ತುಳಸಿ ಕಾನ್ನಂ ಯತ್ರ ಯತ್ರ ಪದ್ಮವನಾನಿ ಚ ವಸಂತಿ ವೈಷ್ಣವಾಹ ಯತ್ರ ತತ್ರ ಸನ್ನಿಹಿತೋ ಹರಿಹಿ ಅಂತ ಒಂದು ಪ್ರಮಾಣ ಶ್ಲೋಕವು ಕೂಡ ತಿಳಿಸುವಂತೆ, ಎಲ್ಲಿ ತುಳಸಿ ವೃಕ್ಷಗಳು ಹೇರಳವಾಗಿವೆಯೋ, ಪದ್ಮದಿಂದ ಕೂಡಿದಂತಹ ಸರೋವರಗಳು ಇವೆಯೋ, ಭಗವಂತನ ಭಕ್ತರಲ್ಲಿದ್ದಾರೋ ಅಲ್ಲಿ ಅವನು ಕೂಡ ಇರ್ತಾನೆ ಅಂತ ಅರ್ಥ. ಪುಷ್ಕರ ಅಂದ್ರೆ ಆಕಾಶ ಅಂತ ಅರ್ಥ. ಆಕಾಶದಂತೆ ಈ ಭಗವಂತ ವ್ಯಾಪ್ತ. ಆಕಾಶವತ್ ಸರ್ವಗತಸ್ಥಿ ನಿತ್ಯಂ ಅಂತ ನಾವು ಕೇಳಿರ್ತೇವೆ. ಆಕಾಶ ಎಲ್ಲಾ ಕಡೆ ಇದೆ. ಹಾಗೆ ಪುಷ್ಕರ ಶಬ್ದ ಅನ್ನೋದು ಆಕಾಶವನ್ನು ಹೇಳ್ತದೆ, ವ್ಯೋಮ ಪುಷ್ಕರ ಮಂಬರಂ ಅಂತ. ಆ ಪುಷ್ಕರದಂತೆ ಇವನು ಕೂಡ ಎಲ್ಲ ಕಡೆ ಇದ್ದಾನೆ. ಆದ್ರಿಂದ ಪುಷ್ಕರಾಕ್ಷ ಇವನು. ಅಕ್ಷಃ ವ್ಯಾಪ್ತಿ ಇದ್ದವನು ಅಂತ ಹೀಗರ್ಥ ಅದಕ್ಕೆ. ಪುಷ್ಕರ ಎಂಬ ತೀರ್ಥದಲ್ಲಿ ಇರುವವನು, ಸನ್ನಿಹಿತನಾದವನು ಅಂತ ಒಂದು ಅರ್ಥವನ್ನು ಜ್ಞಾನಿಗಳು ವರ್ಣನೆ ಮಾಡಿದ್ದಾರೆ. ಅದಲ್ಲದೆ ಹೃದಯ ಕಮಲದಲ್ಲಿ ಇರುವಂಥವನು ಅನ್ನೋ ಅರ್ಥವನ್ನು ಕೂಡ ತಿಳ್ಕೊಳ್ಬೇಕು. ಭಗವಂತ ಬೇರೆ ಯಾವುದೋ ಕಮಲದಲ್ಲಿ ಕೂತ್ಕೊಂಡಿದ್ದಾನೆ, ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತ ಸರಸಿಜಾಸನ ಕಮಲಾಸನ ಸನ್ನಿವಿಷ್ಟನಾಗಿದ್ದಾನೆ ಅನ್ನುವ ಅರ್ಥ ಅದೊಂದು ಬೇರೆ ಆಯಿತು. ನಮ್ಮ ಹೃದಯ ಕಮಲದಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಅನ್ನೋ ಅರ್ಥವನ್ನು ನಾವು ನಮ್ಮ ಸಾಧನೆಗಾಗಿ ತಿಳ್ಕೋಬೇಕು. ಪುಷ್ಕರೇ ಹೃದಯಾಕಾಶೇ
ಅಕ್ಷ್ಣೋತಿ ವ್ಯಾಪ್ನೋತಿ ಇತಿ ಪುಷ್ಕರಾಕ್ಷಃ. ಇದು ಮತ್ತೊಂದರ್ಥ. ಯಥಾ ಸರ್ವಗತಂ ಸೌಕ್ಷ್ಮ್ಯಾದ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಸರ್ವತ್ರ ವ್ಯಾಪ್ತವಾದಂತಹ ಈ ಆಕಾಶ ಏನಿದೆ, ಆಕಾಶಕ್ಕೆ ಯಾವುದೇ ಲೇಪವಿಲ್ಲ. ಅದರಂತೆ ಈ ಭಗವಂತನಿಗೂ ಕೂಡ ಯಾವುದೇ ಲೇಪವಿಲ್ಲ ಅಂತ ಅದರ ಅರ್ಥ. ಹೀಗೆ ಆಕಾಶವನ್ನು ವ್ಯಾಪಿಸಿಕೊಂಡವನು, ಆಕಾಶದಂತೆ ವ್ಯಾಪಿಸಿದ್ದವನು, ಈ ಎಲ್ಲ ಅರ್ಥಗಳು ಕೂಡ ಆ ಪುಷ್ಕರಾಕ್ಷ ಎಂಬ ಶಬ್ದದಿಂದ ನಮಗೆ ಸಿಗ್ತವೆ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅರ್ಥಗಳನ್ನು ಹೀಗೆ ಗಮನಿಸಬಹುದು. ಲಕ್ಷಾಲಂಕಾರದಲ್ಲಿ ಪುಷ್ಕರಾಕ್ಷ ಶಬ್ದಕ್ಕೆ ಅರ್ಥ ಏನೂ ಬಂದಿಲ್ಲ. ಶಂಕರಾಚಾರ್ಯರು ವಿಷ್ಣು ಸಹಸ್ರನಾಮ ಭಾಷ್ಯದಲ್ಲಿ ಪ್ರತಿಪಾದನೆ ಮಾಡಿದ ಅರ್ಥ ಈ ಮುಂದಿನಂತಿದೆ. ಕಮಲದಂತೆ ಕಣ್ಣುಳ್ಳವನು, ತಸ್ಯ ಯಥಾ ಕಪ್ಯಾಸಂ ಪುಂಡರೀಕಂ ಏವಮಕ್ಷಿಣಿ. ಕಪ್ಯಾಸಂ ಪುಂಡರೀಕಂ ಅಂದ್ರೆ ನೀರನ್ನ ಹೀರುವಂಥ ತೇವಾಂಶವುಳ್ಳಂಥ ಎಳೆಯ ಕಮಲದಂತೆ ಕಣ್ಗಳಿದ್ದವನು ಅಂತ ಹೀಗೆ ಅರ್ಥ. ಅದಕ್ಕೆ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಭಗವದ್ಗೀತಾ ಭಗವಂತನ ವರ್ಣನೆ ಮಾಡಿದೆ. ಎಲ್ಲರ ಹೃದಯದಲ್ಲಿದ್ದು ಆ ಜೀವರನ್ನು ಆತ ನಿಯಂತ್ರಿಸ್ತಾ ಇದ್ದಾನೆ. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕೆ ಅನುಸಾರವಾಗಿ ಕಮಲದಂತೆ ಇರುವಂತಹ ಕಣ್ಗಳಿದ್ದವನು, ಭಕ್ತರಿಗೆ ಅನುಗ್ರಹ ಮಾಡುವಂಥ ಕಮಲದಂಥ ಕಣ್ಣುಳ್ಳವನು. ಅಕ್ಷಿಣಿ ಪುಂಡರೀಕೇವ ಭಕ್ತಾನುಗ್ರಹಕಾರಿಣಿ ಯಸ್ಯಾಸು ಪುಷ್ಕರಾಕ್ಷ. ಪುಷ್ಕರಾಕ್ಷ ಅಂದ್ರು ಪುಂಡರೀಕಾಕ್ಷ ಅಂದ್ರು ಅರ್ಥ ಒಂದೇ. ಪುಷ್ಟಿಂ ಕರೋತಿ ಇತಿ ಪುಷ್ಕರ. ನಮಗೆ ಸಮೃದ್ಧಿಯನ್ನು ಕೊಡುವಂಥವನು ಈ ಭಗವಂತ ಪುಷ್ಕರ. ಅವನು ನವಿದ್ಯತೆ ಕ್ಷಮ್ ನಾಶ. ಕ್ಷ ಅಂದ್ರೆ ನಾಶ, ನಾಶರಹಿತನಾದವನು. ಆದ್ದರಿಂದ ಈತ ಪುಷ್ಕರನೂ ಆಗಿದ್ದಾನೆ, ಅಕ್ಷನೂ ಆಗಿದ್ದಾನೆ. ಈ ಒಂದು ಅರ್ಥ ಸತ್ಯಸಂಧ ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದು. ಪುಷ್ಕರನಾಗಿದ್ದಾನೆ ಮತ್ತು ನಾಶರಹಿತನೂ ಆಗಿದ್ದಾನೆ ಅನ್ನುವ ಅರ್ಥವನ್ನು. ಹೀಗೆ ನಮ್ಮ ಸಾಧನೆಯ ದೃಷ್ಟಿಯಿಂದ ಭಗವಂತನ ಸರ್ವಶ್ರೇಷ್ಠತೆಯನ್ನು ತಿಳ್ಕೊಳ್ಳುವುದು ಎಲ್ಲ ಶಾಸ್ತ್ರಗಳ ಗುರಿ. ಅದೇ ಸಾಧಕನ ಅಧ್ಯಯನದ ಶ್ರವಣ ಮನನ ಧ್ಯಾನಗಳ ಉದ್ದೇಶ. ಅದನ್ನ ಈ ಪುಷ್ಕರಾಕ್ಷ ಅನ್ನೋ ಶಬ್ದ ತೋರಿಸ್ತದೆ. ಮತ್ತೆ ತನ್ನ ಕಮಲದಂಥ ಕಣ್ಗಳ ಮೂಲಕ ನಮ್ಮನ್ನು ನೋಡಿ ನಮಗೆ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಐಹಿಕ ಸಮೃದ್ಧಿಯನ್ನು ಕೂಡ ಕೊಟ್ಟು ನಮ್ಮನ್ನು ಪಾಲಿಸುವವನು ಭಗವಂತ ಅನ್ನೋ ಅರ್ಥವನ್ನು ಕೂಡ ಪುಷ್ಕರಾಕ್ಷ ಎಂಬ ಶಬ್ದದಿಂದ ನಾವು ನೋಡ್ತೀವಿ. ನಮಗಿರುವಂಥ ನಮ್ಮ ಸಾಧನೆಗೆ ಭಂಗ ತರುವಂಥ ಯಾವುದೇ ದುಷ್ಟ ಪ್ರವೃತ್ತಿಗಳು, ನಾವೇ ಮಾಡಬಹುದಾದಂಥ ದುಷ್ಟ ಕರ್ಮಗಳು ಮೊದಲಾದವುಗಳೇನಿವೆ ಅವುಗಳನ್ನು ನಾಶ ಮಾಡುವಂಥವನು ಈ ಭಗವಂತ. ದುಷ್ಟಕರ್ಮಗಳು ನಮ್ಮಿಂದ ಆಗದಂತೆ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಂಡು ನಮ್ಮ ಮೂಲಕ ಸಾಧನೆಯನ್ನು ಮಾಡಿಸಿ ನಮ್ಮನ್ನ ಈ ಸಂಸಾರದ ಸಾಗರದಿಂದ ಪಾರು ಮಾಡುವವನು ಅನ್ನುವ ಅರ್ಥಗಳೆಲ್ಲ ಆ ಪುಷ್ಕರಾಕ್ಷ ಎಂಬ ಶಬ್ದದಿಂದ ನಾವು ತಿಳಿದು ಬರ್ತವೆ. ಹೀಗಿದು ಒಟ್ಟಾರೆ ಆ ಪುಷ್ಕರಾಕ್ಷ ಎಂಬ ಶಬ್ದದ ಒಂದು ಅನುಸಂಧಾನ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.